ಲೂಸ್ ಆಗಿದೆ ನನಗೆ ಗೊತ್ತಿಲ್ಲ ಸರ್. ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ಇದ್ದೀವಿ. ಎಲ್ಲೋ ಒಂದು ಅದೇ ಅವ್ರಿಗೆ ಯಾವ ಮನಸ್ಸಿಗೆ ಬೇಜಾರಾಗಿದೆ, ಅದಕ್ಕೆ ನಾನು ಅಥವಾ ಇಡೀ ಚಿತ್ರರಂಗದ ತಂಡ ನಾವು ಸಾರಿ ಕೇಳ್ತೀವಿ. ಅವತ್ತು ನಾವು ಪ್ರಾಬ್ಲಿ ಬರೋಕ್ಕಾಗದೇ ಇದ್ದಿದ್ದರಿಂದ, ಬಟ್ ನಟ್ಟು ಬೋಲ್ಟು ಟೈಟುದು ಅದು ನನಗೆ ಆ ವಿಚಾರದ ಬಗ್ಗೆ ನಮ್ಗೆ ಯಾರು ಇನ್ವೈಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಇನ್ವೈಟ್ ಮಾಡಿಲ್ಲ ಮೇಡಮ್? ನಮಗೆ ಬಂದಿತ್ತು ಇನ್ವೈಟು ಸರ್, ಬಟ್ ಫಾರ್ಮಲಿ ಇನ್ವೈಟ್ ಆಗಿರಲಿಲ್ಲ. ಸೊ ಒಂದು ಇನ್ವಿಟೇಷನ್ ಮನೆಗೆ ಬಂದಿತ್ತು. ಅಲ್ಲ, ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಗ್ತಾ ಇರೋದು ಬೆಂಗಳೂರಲ್ಲಿ ಒಂದು ಹೆಮ್ಮೆ ವಿಷಯ. ಖಂಡಿತವಾಗಿ ಅಂಥದ್ರಲ್ಲಿ ಕನ್ನಡದ ನಟ ನಟಿಯರೇ ಭಾಗವಹಿಸಲ್ಲ ಅಂತಂದ್ರೆ ಮತ್ತೆ ಅವಮಾನ ಅಲ್ವಾ ಮ್ಯಾಮ್? ಇಲ್ಲ ಸರ್, ಐ ಥಿಂಕ್ ಈ ಬಾರಿ ಮಾತ್ರ ಇದು ಹಿಂಗಾಗಿದೆ. ಪ್ರತಿ ಬಾರಿ ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಿದ್ದೀನಿ. ಸೊ ಈ ಒಂದು ವರ್ಷ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ. ಸೊ ಐ ಥಿಂಕ್ ಇನ್ನು ಮುಂದೆಯಿಂದ ಅದು ತಪ್ಪು ನಡೀದೇ ಇರೋಂಗೆ ನೋಡ್ಕೋಬೋದು ಅಷ್ಟೇ. ಈಗ ಆಗಿರೋದು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ, ಕ್ಷಮೆ ಕೇಳ್ತೀವಿ. ಇದಕ್ಕೆ ಮುಂಚೆ ಏನೇ ಇದ್ರೂ ಭಾಗವಹಿಸ್ತೀವಿ ಅಂತ. ಕನ್ನಡದ ಗಡಿ ವಿಚಾರ ಅಥವಾ ನೀರಿನ ವಿಚಾರ ಬಂದ್ರೆ ಖಂಡಿತವಾಗ್ಲೂ ಸರ್, ಪಾತ್ರ ಏನಿರುತ್ತೆ? ಖಂಡಿತವಾಗ್ಲೂ ನಾವೆಲ್ಲೇ ಎಲ್ಲಿ ಕರೆದ್ರೂ ನಮ್ಮ ಕರ್ನಾಟಕಕ್ಕಾಗಲಿ, ನಮ್ಮ ಭಾಷೆ, ನಮ್ಮ ನೀರಿಗಾಗಿ ನಾವೆಲ್ಲಿ ಬಂದರೂ ಎಲ್ಲಿ ಕರೆದ್ರೂ ಬರ್ತೀವಿ. ಹೌದು ಸರ್. ಇಲ್ಲ ಸರ್, ನಾವು ಖಂಡಿತವಾಗ್ಲೂ ಭಾಷೆ ಸಿನಿಮಾ ಅಂತ ಬಂದಾಗ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡ್ತೀವಿ. ಆ್ಯಂಡ್ ಅದೇ ನಮ್ಮ ಜೀವನ. ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡೋದು ಅನ್ನೋದು ತುಂಬ ಹಾರ್ಶ್ ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದೀವಿ. ಎಲ್ಲೋ ಒಂದೆರಡು ಕಡೆ ನಮಗೆ ಆಗದೇ ಇದ್ದಾಗ ನಾವು ಅಲ್ಲಿ ಇರೋಕ್ಕಾಗದೇ ಇರೋವಂಥ ಸಿಚುವೇಶನಲ್ಲಿ ಅವ್ರು ನಮಗೆ ಕ್ಷಮಿಸ್ಬೇಕಂತ ಅನ್ಕೊತೀನಿ. ಬಟ್ ಇದು ಯಾವುದು ಉದ್ದೇಶದಿಂದ ಮಾಡಿರೋ ಅಂಥ ಒಂದು ಸಿಚುವೇಶನ್ ಅಲ್ಲ ಸರ್. ಯಾಕಂದರೆ ಆರ್ಟಿಸ್ಟ್ಗಳಿಗೆ ನಾವು ಕಾಣಿಸ್ಕೊಂಡಷ್ಟು ನಮಗೆ ಖುಷಿ, ನಾವು ಜನರ ಹತ್ರ ಇದ್ದಷ್ಟು ನಮಗೆ ಖುಷಿ. ನಾವ್ಯಾಕೆ ಮನೇಲಿ ಕೂರ್ತೀವಿ ಹೇಳಿ? ಈಗ ಇದಕ್ಕೆ ರಿಲೇಟೆಡ್ ಮೇಡಮ್, ಈಗ ರಶ್ಮಿಕಾ ಮಂದಣ್ಣ ಅವರು ಅವ್ರ ಬಗ್ಗೆ